ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೆಟ್ರೋಮ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಈ ಆಟ ನಿಮಗೆ ಗೀಳಾಗಿ ಪರಿಣಮಿಸಬಹುದು ಅಥವಾ ಆರ್ಥಿಕವಾಗಿ ಅಪಾಯಕಾರಿಯಾಗಬಹುದು. ಜವಾಬ್ದಾರಿಯಿಂದ ಆಟ ಆಡಿ. ನಾನಿವಾಗ ತೀನ್ ಪಾರ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ IPL ಬೆಟ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇದೊಂದು ಒಳ್ಳೆಯ ಆ್ಯಪ್ ಅಂತ ಹೇಳ್ಬೋದು. ನೀವಿಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ಗೆಸ್ ಮಾಡೋದ್ರ ಮೂಲಕ ಮನಿನ ಅರ್ನ್ ಮಾಡ್ತಾ ಹೋಗ್ಬೋದು. ನಾನಿವಾಗ IPL ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ಗಮನಿಸ್ಬೋದು, ಇವತ್ತಿನ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ಡೆಲ್ಲಿಯ ಹೋಮ್ ಗ್ರೌಂಡಲ್ಲಿ ನಡೆಯುತ್ತೆ. ಹಾಗೆ ನಿನ್ನೆ ಮ್ಯಾಚಲ್ಲಿ ನಾನು ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ 200 ರೂಪೀಸ್ ಬೆಟ್ಟನ್ನು ಮಾಡಿ ಲಾಸ್ ಆಗಿದೆ. ಈ ರೀತಿ ಒಂದೊಂದು ಸಾರಿ ನಾವು ಪ್ರಿಡಿಕ್ಷನ್ ಮಾಡೋದು ಕೂಡ ನಮಗೇನೆ ಉಲ್ಟಾ ಹೊಡೆಯುತ್ತೆ. ಚೆನ್ನೈ ಸೂಪರ್ ಕಿಂಗ್ಸ್ ತನ್ನ ಹೋಮ್ ಗ್ರೌಂಡಲ್ಲಿ ಯಾವುದೇ ಕಾರಣಕ್ಕೂ ಸೋಲ್ತಾ ಇರಲಿಲ್ಲ. ಆದರೆ ನಿನ್ನೆ ಮ್ಯಾಚಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ ಸೆಂಚುರಿ ಸಹಾಯದಿಂದ ಲಕ್ನೋ ಸೂಪರ್ ಜೈಂಟ್ಸ್ ವಿನ್ ಆಯಿತು. ಮಾರ್ಕಸ್ ಸ್ಟೋಯ್ನಿಸ್ ವಿಕೆಟ್ ಬಿದ್ದಿದ್ರೆ ಪಕ್ಕ ಚೆನ್ನೈ ಸೂಪರ್ ಕಿಂಗ್ಸೇ ವಿನ್ ಆಗ್ತಾಯಿತ್ತು. ಇವತ್ತಿನ ಮ್ಯಾಚ್ ನೋಡೋದಾದರೆ ಇವಾಗಿನ ಸ್ಟ್ಯಾಂಡಿನ್ ರೇಟ್ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ಗೆ 1000 ರೂಪೀಸ್ ಬೆಟ್ ಮಾಡಿದ್ರೆ ನಮಗೆ 1800 ರೂಪಾಯಿ ಅಮೌಂಟ್ ರಿಟರ್ನ್ ಬರುತ್ತೆ. ಹಾಗೆ ಗುಜರಾತ್ ಟೈಟನ್ಸ್ಗೆ 1000 ರೂಪೀಸ್ ಬೆಟ್ ಮಾಡಿದ್ರೆ ಇವಾಗಿನ ಸ್ಟ್ಯಾಂಡಿನ್ ರೇಟ್ ಪ್ರಕಾರ 2010 ರೂಪಾಯಿ ಅಮೌಂಟ್ ನಮಗೆ ಗುಜರಾತ್ ಟೈಟನ್ಸ್ ವಿನ್ ಆದರೆ ರಿಟರ್ನ್ ಬರುತ್ತೆ. ಇವಾಗ ನಾವು ಬೆಟ್ ಮಾಡೋದಕ್ಕೂ ಮೊದಲು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ಎರಡೂ ಟೀಮ್ಗಳನ್ನ ಕಂಪೇರ್ ಮಾಡಿ ನೋಡೋಣ. ಆವಾಗ ನಮಗೆ ಯಾವ ತಂಡ ಗೆಲ್ಲೋ ಚಾನ್ಸಸ್ ಇದೆ ಅಂತ ಒಂದು ಸ್ವಲ್ಪ ಐಡಿಯಾ ಸಿಗ್ಬೋದು. IPLನ 40ನೇ ಮ್ಯಾಚ್ ಇಂದು ಸಂಜೆ 7:30ಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳ ನಡುವೆ ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಈ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ತಿಳಿತಾ ಹೋಗೋಣ. ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಓವರಾಲ್ ಇದೊಂದು ಬ್ಯಾಟಿಂಗ್ ಪಿಚ್ ಆಗಿದ್ದು ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಇದು ಹೆಚ್ಚಿನ ಅನುಕೂಲ ಆಗಲಿದೆ. ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಈ ಪಿಚ್ನ ಆವರೇಜ್ ಟೋಟಲ್ ಸ್ಕೋರ್ ಬಂದು 189. ಹಾಗೆ ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದು 207. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ 60% ತಂಡಗಳು ಬ್ಯಾಟಿಂಗ್ ಫಸ್ಟನ್ನೇ ಆಯ್ಕೆ ಮಾಡಿಕೊಂಡಿವೆ. ಹಾಗೆ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 80% ತಂಡಗಳು ವಿನ್ ಆಗಿವೆ. ಇನ್ನು ಇವೆರಡು ತಂಡಗಳ ಹೆಡ್ ಟು ಹೆಡನ್ನು ನೋಡೋದಾದರೆ ಕಳೆದ 2 ವರ್ಷಗಳಲ್ಲಿ 3 ಬಾರಿ ಮುಖಾಮುಖಿಯಾಗಿವೆ. ಅದರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 2 ಬಾರಿ ವಿನ್ ಆಗಿದ್ದರೆ ಗುಜರಾತ್ ಟೈಟನ್ಸ್ 1 ಬಾರಿ ವಿನ್ ಆಗಿದೆ. ಹಾಗೆ ಪಾಯಿಂಟ್ಸ್ ಟೇಬಲನ್ನು ನೋಡೋದಾದರೆ ಡೆಲ್ಲಿ ಕ್ಯಾಪಿಟಲ್ಸ್ 8 ಪಂದ್ಯಗಳನ್ನು ಆಡಿದ್ದು 3 ಪಂದ್ಯಗಳಲ್ಲಿ ವಿನ್ ಆಗಿದೆ ಹಾಗೂ 5 ಪಂದ್ಯಗಳಲ್ಲಿ ಸೋತಿದೆ. ಈ ಮೂಲಕ 6 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ 8ನೇ ಸ್ಥಾನದಲ್ಲಿದೆ. ಗುಜರಾತ್ ಟೈಟನ್ಸ್ 8 ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 4 ಪಂದ್ಯಗಳಲ್ಲಿ ವಿನ್ ಆಗಿದೆ ಹಾಗೂ 4 ಪಂದ್ಯಗಳಲ್ಲಿ ಸೋಲನುಭವಿಸಿದೆ. ಈ ಮೂಲಕ 8 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ 6ನೇ ಸ್ಥಾನದಲ್ಲಿದೆ. ಹಾಗೆ ಇವೆರಡು ತಂಡಗಳ ರೀಸೆಂಟ್ ಫಾರ್ಮನ್ನು ನೋಡೋದಾದರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಳೆದ 5 ಪಂದ್ಯಗಳಲ್ಲಿ 2 ಪಂದ್ಯಗಳಲ್ಲಿ ವಿನ್ ಆಗಿದೆ. ಹಾಗೆ ಗುಜರಾತ್ ಟೈಟನ್ಸ್ ಕಳೆದ 5 ಪಂದ್ಯಗಳಲ್ಲಿ 2 ಪಂದ್ಯಗಳಲ್ಲಿ ವಿನ್ ಆಗಿದೆ. ಹಾಗೆ ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ ಗುಜರಾತ್ ಟೈಟನ್ಸ್ 53% ವಿನ್ನಿಂಗ್ ಚಾನ್ಸಸ್ ಹೊಂದಿದರೆ ಡೆಲ್ಲಿ ಕ್ಯಾಪಿಟಲ್ಸ್ 47% ವಿನ್ನಿಂಗ್ ಚಾನ್ಸಸನ್ನು ಹೊಂದಿದೆ. ಓಕೆ ಫ್ರೆಂಡ್ಸ್, ನಾನಿವಾಗ ಮತ್ತೆ ತೀನ್ ಪಾರ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆ IPL ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಾವಿವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ಎರಡೂ ತಂಡಗಳನ್ನ ಕಂಪೇರ್ ಮಾಡಿ ನೋಡಿದ್ದೀವಿ. ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ ಎರಡೂ ತಂಡಗಳು ಕೂಡ ಈಕ್ವಲ್ ಆಗಿವೆ. ಹಾಗೆ ಬೆಟ್ಟಿಂಗ್ ಮಾಡೋ ಆಪ್ಷನ್ ಮೊದಲು ಮ್ಯಾಚ್ ಸ್ಟಾರ್ಟ್ ಆದ ಕೂಡಲೇ ಕ್ಲೋಸ್ ಆಗ್ತಾಯಿತ್ತು. ಆದರೆ ಇವಾಗ ಸುಮಾರು 7-8 ಓವರ್ ತನಕನೂ ಬೆಟ್ಟಿಂಗ್ ಆಪ್ಷನ್ ಆನ್ ಆಗಿರುತ್ತೆ. ಆದ್ದರಿಂದ ನಾನು ಪವರ್ ಪ್ಲೇ ಮುಗಿದ ಮೇಲೆ ಬೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು 6 ಓವರ್ ಮ್ಯಾಚನ್ನು ನೋಡಿಕೊಂಡು ಆಮೇಲೆ ಯಾವ ತಂಡ ಗೆಲ್ಲುತ್ತೆ ಅಂತ ಗೆಸ್ ಮಾಡಿ ಬೆಟ್ ಮಾಡ್ತಾ ಹೋಗೋಣ. ನಾನು ಯಾವ ತಂಡಕ್ಕೆ ಬೆಟ್ ಮಾಡಿದ್ದೀನಿ ಅನ್ನೋದನ್ನು ಪವರ್ ಪ್ಲೇ ಮುಗಿದ ಕೂಡಲೇ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವಿನ್ನೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಅಪ್ಲಿಕೇಶನ್ ಲಿಂಕ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಹಾಗೆ ಯಾರಿಗೆಲ್ಲ IPL ಬೆಟ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅವರು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಗೇಮ್ ಪ್ಲೇ ಮಾಡ್ತಾ ಹೋಗ್ಬೋದು.